ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ನಮ್ಮ ಊರಿನಲ್ಲಿ ಬೆಳೆದಿರತಕ್ಕಂತಹ ಹಣ್ಣು ತರಕಾರಿಗಳ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಇದು ನೋಡಿ ಮಹಾಫಲ ಅಂತ. ಇದನ್ನು ಉಪ್ಪಿನಕಾಯಿ ಮಾಡ್ತಾರೆ ಅಥವಾ ಹೋಮ ಹವನಗಳಿಗೆ ಪೂರ್ಣಾಹುತಿಗೆ ಕೂಡ ಬಳಸ್ತಾರೆ. ಅಲ್ಲಿಂದ ಸೀದಾ ನಾನು ನಮ್ಮ ಅಜ್ಜಿ ಮನೆಗೆ ಹೋದೆ. ಅಜ್ಜನ ಮನೆಯಲ್ಲಿ ಅಂತೂ ಹಲಸಿನಕಾಯಿ ಈಗಾಗಲೇ ಬಿಟ್ಟಿತ್ತು, ಆದರೆ ಅದು ಹಣ್ಣಾಗಿರಲಿಲ್ಲ. ಸೊ ಹಾಗೆ ಅದರದೊಂದು ಚಿಕ್ಕ ಕ್ಲಿಪ್ಪಿಂಗ್ಸನ್ನು ತೆಗೆದುಕೊಂಡು ನಾನು ಅವರ ಮನೆಯಲ್ಲಿ ಮೆಣಸು ಬೆಳೀತಾರೆ, ಆಮೇಲೆ ಬೆಂಡೆಕಾಯಿ, ತುಂಬ ಈ ಥರ ಬೇರೆ ಬೇರೆ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸನ್ನು ಅಜ್ಜ ಬೆಳೀತಾರೆ. ಹಾಗೆ ಅವರ ಮನೆಯಲ್ಲಿ ನೋಡಿ ಪಪ್ಪಾಯ ಆಗಿತ್ತು. ಇದಂತೂ ತುಂಬ ಸ್ವೀಟ್ ಇತ್ತು ಆಯಿತಾ. ನಮಗೆ ಒಂದು ಕೊಟ್ಟಿದ್ದರು, ತುಂಬ ಅಂದರೆ ತುಂಬ ಸ್ವೀಟ್ ಇತ್ತು, ತುಂಬ ಒಳ್ಳೆಯದಿತ್ತು ಪಪ್ಪಾಯ. ನಾನು ಹೋದ ಟೈಮಲ್ಲಿ ಒಂದು ಹಣ್ಣಾಗಿತ್ತು, ಹಾಗೆ ಇದು ನನಗೆ ಬೇಕು ಅಂತ ಹೇಳಿ ನಾನು ತಗೊಂಡು ಬಂದೆ ಆಯಿತಾ. ಹಾಗೆ ಅವರ ಹಿತ್ತಲಲ್ಲಿ ನೋಡಿ ಈ ಥರ ಗಜ ಲಿಂಬೆಯ ಗಿಡವನ್ನು ಕೂಡ ನೆಟ್ಟಿದ್ರು. ಇದು ನಮಗೆ ಪೇಟೆಯಲ್ಲಿ ಸಿಗುವ ನಿಂಬೆ ಹಣ್ಣಿಗಿಂತ ಸ್ವಲ್ಪ ದೊಡ್ಡ ಸೈಜಲ್ಲಿ ಇರ್ತದೆ. ಈ ಸಲ ಮಾವಿನ ಹಣ್ಣು ಕೂಡ ತುಂಬ ಬಿಟ್ಟಿತ್ತಾಯ್ತಾ. ನಮ್ಮ ಮನೆಯಲ್ಲಿ ಮಲ್ಲಿಕ ಮಾವಿನ ಹಣ್ಣಾಗಿತ್ತು ನೋಡಿ. ನಮಗೆ ಒಂದು 5-6 ಮಾವಿನ ಕಾಯಿ ಕೊಟ್ಟಿದ್ದರು ಬೆಂಗಳೂರಿಗೆ ತಗೊಂಡು ಬರಲಿಕ್ಕೆ ಅಂತ. ತುಂಬ ಸ್ವೀಟ್ ಇತ್ತಾಯ್ತಾ. ಇದು ನಮ್ಮ ಮನೆಯಲ್ಲಿ ಬೆಳೆದದ್ದು ಮಾವಿನ ಹಣ್ಣು. ಇದನ್ನು ತಗೊಂಡು ಬಂದೆ ನಾನು. ಊರಲ್ಲಿ ಹೀಗೆ ಅಲ್ವಾ, ಮಳೆಗಾಲದ ಟೈಮಲ್ಲಿ ಅಥವಾ ಸಮ್ಮರಲ್ಲಿ ಏನಾದರೂ ವೆಜಿಟೇಬಲ್ಸ್ ಬೇಕು ಅಂತ ಹೇಳಿದರೆ ಎಲ್ಲವನ್ನು ಪೇಟೆಗೆ ಡಿಪೆಂಡ್ ಆಗಿರಬೇಕಾಗಿಲ್ಲ. ಮಧ್ಯಾಹ್ನಕ್ಕೆ ಊಟಕ್ಕೆ ಸಾಂಬಾರಿಗೆ ಬೇಕು ಅಂತಿದ್ದರೆ ಹೋಗಿ ಕೊಯ್ದುಕೊಂಡು ತಂದು ಸಾಂಬಾರು ಮಾಡಿದರೆ ಆಯಿತು. ಅದೇ ಥರ ಇಲ್ಲಿ ನೋಡಿ ಹರಿವೆ ಸೊಪ್ಪು, ಇದು ಕೆಂಪು ಹರಿವೆ ಸೊಪ್ಪು. ಇದನ್ನು ಕೂಡ ಬೆಳೆದಿದ್ರು. ತುಂಬ ರುಚಿ ಇರ್ತದೆ ಆಯಿತಾ ಹರಿವೆ ಸೊಪ್ಪು. ನನಗಂತೂ ಹರಿವೆ ಸೊಪ್ಪು ಅಂತ ಹೇಳಿದರೆ ತುಂಬ ಇಷ್ಟ. ಬೇಳೆ ಹಾಕಿ ಹರಿವೆ ದಂಟಿನ ಸಾಂಬಾರು ಕೂಡ ಮಾಡ್ತಾರೆ, ಅದು ತುಂಬ ಒಳ್ಳೆಯದಾಗ್ತದೆ. ಹಾಗೆ ತುಂಬ ನುಗ್ಗೆಕಾಯಿ ಬಿಟ್ಟಿತ್ತು. ಹಾಗೆ ಅಜ್ಜ ಅದರಿಂದ ನನಗೊಂದು 10-15 ನುಗ್ಗೆಕಾಯಿಯನ್ನು ಕೂಡ ಕೊಟ್ಟರು. ಹಾಗೆ ನನಗೆ ನುಗ್ಗೆ ಸೊಪ್ಪು ಅಂತ ಹೇಳಿದರೆ ಕೂಡ ತುಂಬ ಇಷ್ಟ. ಆದರೆ ಅದು ಪಪ್ಪು ಮಾಡಿ ತಿಂದರೆ ತುಂಬ ಒಳ್ಳೆಯದಿರ್ತದೆ ಆಯಿತಾ. ವೈಟ್ ರೈಸಿಗಂತೂ ಸೂಪರಾಗಿರ್ತದೆ. ನೀವು ಸಹ ಟ್ರೈ ಮಾಡಿ. ಹಾಗೆ ಅದನ್ನೆಲ್ಲ ಸ್ವಲ್ಪ ತಗೊಂಡು ಪ್ಯಾಕ್ ಮಾಡಿಕೊಂಡು ನಾನು ಬೆಂಗಳೂರಿಗೆ ತಗೊಂಡು ಬಂದೆ. ನೀವು ಆಲ್ರೆಡಿ ನೋಡಿರ್ತೀರಿ, ಬದನೆಕಾಯಿ ಜೊತೆ ನುಗ್ಗೆಕಾಯಿ ಹಾಕ್ಕೊಂಡು ಪಲ್ಯ ಮಾಡಿದರೆ ಅದಂತೂ ತುಂಬ ಒಳ್ಳೆಯದಿರ್ತದೆ ಆಯಿತಾ. ನನಗೆ ತುಂಬ ಇಷ್ಟ. ಸೊ ಅಜ್ಜ ಒಂದು 2-3 ಟೈಪಿನ ಬದನೆಕಾಯಿ ಕೂಡ ಕೃಷಿ ಮಾಡಿದರು. ಹೋದಾಗ ಎಲ್ಲ ಒಂದೊಂದು 2-2 ಕಿತ್ತು ಕೊಡ್ತಾರೆ ಅವರು. ಅದೇ ರೀತಿ ಈ ಸಲ ಅಜ್ಜ ಒಂದೆಲಗವನ್ನು ಕೂಡ ಬೆಳೆಸಿದ್ರು ಆಯಿತಾ. ತಿಮ್ಮರೆ ಅಂತ ಹೇಳ್ತಾರಲ್ಲ ಅದು. ನನಗೆ ಸಾದರ ಚಟ್ನಿ ತುಂಬ ಇಷ್ಟ. ಈಗ ಅಂತೂ ನಾನು ನನ್ನ ಮಗಳಿಗೆ ಸಾದರ ಚಟ್ನಿಯನ್ನು ಕೊಡ್ತೇನೆ. ಇದು ನೋಡಿ ನಮ್ಮ ರಿಲೇಟಿವ್ ಮನೆಯಲ್ಲಿ ಅವರು ಡ್ರ್ಯಾಗನ್ ಫ್ರೂಟ್ ಇದು ಕೃಷಿ ಮಾಡಿದ್ರು ಆಯಿತಾ. ಸೊ ಇದು 3 ತಿಂಗಳಲ್ಲೇ, ಅಂದರೆ ಗಿಡ ನೆಟ್ಟು 3 ತಿಂಗಳಲ್ಲೇ ಫಸಲು ಕೊಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದರು. ಸೊ ಅದರದ್ದು ಸಹ ಸಣ್ಣ ಕ್ಲಿಪ್ಪಿಂಗ್ಸನ್ನು ನಾನು ತಗೊಂಡಿದ್ದೇನೆ. ಆಮೇಲೆ ಇದು ನೋಡಿ ಸಣ್ಣ ಅಲಸಂಡೆ ಅಂತೆ, ಅಂದರೆ ಊರಿನ ಅಲಸಂಡೆ ಅಂತ ಹೇಳ್ತಾರಲ್ಲ ಅದು. ಇದರ ಬೀಜ ತಗೊಂಡೆ ನಾನು ನೆಕ್ಸ್ಟ್ ಇಯರ್ ನಮ್ಮ ಮನೆ ಹತ್ರ ಮಾಡುವ ಅಂತ. ಇದು ನೋಡಿ ಮಲ್ಬೆರೀಸ್ ಅಂತ, ಅಂದರೆ ಹಿಪ್ಪು ನೇರಳೆ ಅಂತ ಕೂಡ ಹೇಳ್ತಾರೆ. ಈ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಈಚೆ ಸೈಡೆಲ್ಲ ರೇಷ್ಮೆ ಹುಳುಗಳಿಗೆ ಎಲೆಯನ್ನು ತಿನ್ನಲಿಕ್ಕೋಸ್ಕರ ಇದನ್ನು ಬೆಳೀತಾರೆ. ಇದಂತೂ ತುಂಬ ಸ್ವೀಟ್ ಇತ್ತು, ನಮ್ಮ ಅಜ್ಜಿ ಮನೆಯಲ್ಲಿ ಬೆಳೆದಿದ್ರು. ಹಾಗೆ ನೆಲನೆಲ್ಲಿ ಇದರ ಚಟ್ನಿ ಕೂಡ ತುಂಬ ಒಳ್ಳೆಯದಾಗ್ತದೆ. ಇಲ್ಲಿ ನೋಡಿ ಅಡಿಕೆ ಸಸಿಗಳನ್ನು ನೆಟ್ಟಿದ್ರು. ಈ ಮಳೆಗಾಲ ಬಂದಾಗ ಅಂತೂ ಗಾಳಿ ಮಳೆ ಬಂದಾಗ ಸಿಕ್ಕಾಪಟ್ಟೆ ಅಡಿಕೆ ಮರಗಳು ಬೀಳ್ತದಲ್ವಾ. ಸೊ ಅದನ್ನು ತೆಗೆದು ರೀಪ್ಲೇಸ್ಮೆಂಟ್ ಮಾಡಲಿಕ್ಕೆ ಅಂತ ಹೇಳಿ ಈ ಗಿಡಗಳನ್ನು ಮಾಡಿರೋದು. ಹಾಗೆ ನಮ್ಮ ಅಜ್ಜಿ ಮನೆಯಲ್ಲಿ ಮ್ಯಾಂಗೋಸ್ಟಿನ್ ಕೂಡ ಬೆಳೆದಿತ್ತು ಈ ಸಲ. ತುಂಬ ಒಳ್ಳೆಯದಿತ್ತು ಆಯಿತಾ ಮ್ಯಾಂಗೋಸ್ಟಿನ್. ತುಂಬ ರುಚಿಯಾಗಿತ್ತು, ಅಂದರೆ ಒಂಥರ ಹುಳಿ ಟೇಸ್ಟ್. ತುಂಬ ಜನ ಇದನ್ನು ಟೇಸ್ಟ್ ಮಾಡಿರ್ತೀರ. ಹುಳಿ ಸ್ವೀಟಾಗಿ ತುಂಬ ಒಳ್ಳೆಯದಿರ್ತದೆ. ನೋಡಲಿಕ್ಕೆ ಪುನರ್ ಪುಳಿ ಆ ಥರ ಇರ್ತದೆ, ಅಂದರೆ ಕೋಕಮ್ ಇದೆಲ್ಲ ಆ ಥರ ಇರ್ತದೆ. ಬಟ್ ತುಂಬ ಒಳ್ಳೆಯದಿರ್ತದೆ ಆಯಿತಾ. ಇದನ್ನು ಕೂಡ ನಮ್ಮ ಊರಲ್ಲಿ ನಾವು ಬೆಳಿಬೋದು. ತುಂಬ ಸ್ವೀಟಾಗಿರ್ತದೆ. ನಮ್ಮ ಅಜ್ಜಿ ಮನೆಯಲ್ಲಿ ಅಂತೂ ಕೋತಿಗಳ ಕಾಟ ಸಿಕ್ಕಾಪಟ್ಟೆ ಉಂಟು. ಹಾಗೆ ಆಲ್ಮೋಸ್ಟ್ ತುಂಬ ಹಣ್ಣಾಗಿದ್ರು ಸಹ ಎಲ್ಲ ಕೋತಿಗಳೇ ತಿಂದೋಯ್ತು ಅಂತ ನಮ್ಮ ಮಾವ ಹೇಳ್ತಾ ಇದ್ರು. ಹಾಗೆ ಇದ್ದದ್ರಲ್ಲಿ ಒಂದು ಸ್ವಲ್ಪ ನಮಗೆ ಸಹ ಕೊಟ್ಟಿದ್ರು. ಹಾಗೆ ನಮ್ಮ ಫ್ರೆಂಡ್ ಒಬ್ಬರ ಮನೆಯಲ್ಲಿ ರ್ಯಾಂಬುಟನ್ ಆಗಿತ್ತು, ಸಿಕ್ಕಾಪಟ್ಟೆ ಅವರ ಮನೆಯಲ್ಲಿ ಆಗಿತ್ತು. ನಮಗೂ ಒಂದು ಸ್ವಲ್ಪ ಕೊಟ್ಟಿದ್ರು ಆಯಿತಾ. ತುಂಬ ಒಳ್ಳೆಯದಿತ್ತು.
ಇದರ ಗಿಡವನ್ನು ಮಾಡುವ ಅಂತ ಹೇಳಿ ಇದರ ಬೀಜವನ್ನು ಕೂಡ ನಾನು ತೆಗೆದಿಟ್ಟಿದ್ದೇನೆ. ಸೊ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಅಥವಾ ಮುಂದಿನ ಬರುವ ವ್ಲಾಗ್ಗಳಲ್ಲಿ ನಾನು ಇವೆಲ್ಲ ಗಿಡಗಳನ್ನು ಮಾಡೋದನ್ನು ನಾನು ನಿಮಗೆ ವಿಡಿಯೋ ಮೂಲಕ ತಿಳಿಸ್ತೇನೆ ಆಯಿತಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.